ಸೋಮವಾರ ಹೋರಾಟ ಮಾಡಲು ರೈತರಿಗೆ ಕರೆ ಕೊಟ್ಟ ರೈತ ಮುಖಂಡ. ಜಮಖಂಡಿ ತಾಲೂಕಿನ ಅನ್ನದಾತರಿಗೆ ಸೋಮವಾರ ದಿವಸ ತಹಸೀಲ್ದಾರ್ ಕಚೇರಿಯ ಎದುರು ಹೋರಾಟ ಮಾಡಲು ಮಾಧ್ಯಮದ ಮೂಲಕ ಕರೆ ನೀಡಿದ ರೈತ ಮುಖಂಡ ದರ್ಯಪ್ಪ ದಾನಗೌಡ. ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ, ಎಲ್ಲರೂ ಒಗ್ಗೂಡಿ ಬನ್ನಿ, ನಮ್ಮ ಹಕ್ಕನ್ನು ನಾವು ಕೇಳೋಣ ಎಂದು ಕರೆಯನ್ನು ನೀಡಿದ್ದಾರೆ. ಇದೇ ದಿನಾಂಕ 17/11/2025 ಸೋಮವಾರ ದಿವಸ ಬೆಳಿಗ್ಗೆ ಎಲ್ಲ ಅನ್ನದಾತರು ಜಮಖಂಡಿ ತಹಸೀಲ್ದಾರ್ ಕಚೇರಿಗೆ ಬನ್ನಿ ಎಂದ ರೈತ ಮುಖಂಡ ದರ್ಯಪ್ಪ ದಾನಗೌಡ. ಬ್ಯೂರೋ ರಿಪೋರ್ಟ್ DD9 ನ್ಯೂಸ್ ಕನ್ನಡ, ಜಮಖಂಡಿ. ಇವತ್ತು ರಾಜ್ಯಾದ್ಯಂತ ಕಬ್ಬಿನ ಬೆಳೆಗೆ ಏನು ಬೆಲೆ ಸಿಗಬೇಕು ಅಂತ ಹೋರಾಟ ನಡೆದಿತ್ತು. ಗುರ್ಲಾಪುರದಲ್ಲಿ ಒಂದು ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯಾಗಿ ಒಂದು ಇತ್ಯರ್ಥಕ್ಕೆ ಬರಲಾಯಿತು. ಅದಾದ ನಂತರ ಬಾಗಲಕೋಟೆ ಜಿಲ್ಲೆಗೆ ಬೇರೆ, ಬೆಳಗಾವಿ ಜಿಲ್ಲೆಗೆ ಬೇರೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಮುಧೋಳದಲ್ಲಿ ಮತ್ತೆ ಪ್ರತಿಭಟನೆ ನಿರಂತರವಾಗಿ ಸಾಗಿ ಇವತ್ತಿನ ದಿವಸ, ನಿನ್ನಿನ ದಿವಸ ಸಮೀರ್ವಾಡಿ ಫ್ಯಾಕ್ಟರಿಯಲ್ಲಿ ದಂಗೆ ಆಗಿದ್ದು, ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹತ್ತಿಕೊಂಡು ಉರಿದಿದ್ದು ತಾವೆಲ್ಲರೂ ನೋಡಿದ್ದೀರಿ. ಆ ಕಾರಣದಿಂದಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಆದಂತಹ ತಿಮ್ಮಾಪುರ ಅವರು ಮತ್ತು DC ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಮುಧೋಳದಲ್ಲಿ ನೆರವೇರಿತು. ಆ ಸಂಧಾನ ಸಭೆಗೆ ನಾವು ಕೂಡ ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ ಮುಧೋಳದ ಏನು ರೈತ ಸಂಘಟನೆಯವರು ಗಟ್ಟಿಯಾಗಿ ನಿಂತ ಪ್ರತಿಫಲ ಮುಧೋಳ ಭಾಗದ ಕಬ್ಬು ಏನು ಸಮೀರ್ವಾಡಿ ಫ್ಯಾಕ್ಟರಿಗೆ ಮತ್ತು ICPL ಯಾದವಾಡ ಶುಗರ್ಸ್ಗೆ ಮತ್ತು ನಿರಾಣಿ ಶುಗರ್ಸ್ಗೆ, ಆಮೇಲೆ ಪ್ರಭುಲಿಂಗೇಶ್ವರ್ ಶುಗರ್ಸ್ಗೆ, ಈ 4 ಫ್ಯಾಕ್ಟರಿಗಳಿಗೆ ಏನು ಕಬ್ಬು ಪೂರೈಕೆ ಆಗುತ್ತೆ, ಆ 4 ಫ್ಯಾಕ್ಟರಿ ಅವರು ತಮ್ಮ ಮುಚ್ಚಳಿಕೆಯನ್ನು ಬರೆದುಕೊಡೋದ್ರ ಮೂಲಕ 2-3 ದಿವಸದಲ್ಲಿ ತಮ್ಮ ಹಳೆ ಬಾಕಿ ಏನು ಕಟಾವು ಬಿಲ್ ಆಗಿರಬಹುದು, 62 ರೂಪಾಯಿ, 175 ರೂಪಾಯಿ ಪೈಕಿ ಅದು ಏನೇನು ಬಾಕಿ ಇತ್ತೋ ಅದೆಲ್ಲವನ್ನು 2-3 ದಿವಸದಲ್ಲಿ ಬಗೆಹರಿಸಿದ ನಂತರ ಕಟಾವ ಆರಂಭಿಸ್ತೀವಿ ಅಂತೇಳಿ ಮುಚ್ಚಳಿಕೆಯನ್ನ ಕೊಡೋದ್ರ ಮೂಲಕ ಅವ್ರ ಫ್ಯಾಕ್ಟರಿಯನ್ನ ಆರಂಭ ಮಾಡಿದ್ರು. ನಾವು ಆ ಒಂದು ಸಂದರ್ಭದಲ್ಲಿ ಉಸ್ತುವಾರಿ ಆದಂತ ತಿಮ್ಮಾಪುರರನ್ನು ನಾನು ಪ್ರಶ್ನೆ ಮಾಡಿದೆ, ಯಾಕೆ ಜಮಖಂಡಿ ತಾಲೂಕಿನಲ್ಲಿ ಪ್ರಭುಲಿಂಗೇಶ್ವರ್ ಶುಗರ್ಸ್ದವರು ಘೋಷಣೆ ಮಾಡಿದ್ರು, ಕೊಡ್ತೀವಿ ಅಂತ ಒಪ್ಕೊಂಡ್ರು, ಜಮಖಂಡಿ ಶುಗರ್ಸ್ ಮತ್ತು ಸಾಯಿ ಪ್ರಿಯಾ ಶುಗರ್ಸ್ದವ್ರು ಯಾಕೆ ಒಪ್ಕೊಳ್ಳಿಲ್ಲ, ಅವ್ರು ಯಾಕೆ ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದೆ. ನೋಡ್ರಿ, ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದಿಲ್ಲ, ನಾವು ಏನು 4 ಫ್ಯಾಕ್ಟರಿ ಬಗ್ಗೆ ಮಾತ್ರ ನಾವು ಇಲ್ಲಿ ಮೀಟಿಂಗ್ ಕರೆದಿರುವಂತದ್ದು, ಅದ್ರ ಬಗ್ಗೆ ಮಾತ್ರ ನಾವು ಇತ್ಯರ್ಥ ಮಾಡ್ತೀವಿ. ಆ 4 ಫ್ಯಾಕ್ಟರಿ ಅವ್ರು ಮಾತ್ರ ಇಲ್ಲಿ ಅವ್ರನ್ನ ಕರೆಸಿದೀವಿ ಅನ್ನುವಂತ ಮಾತು ಹೇಳಿದ್ರು. ಸರ್, ಇದು ಅನ್ಯಾಯ. ನೀವು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಯಾಗಿದ್ದೀರಿ, ಇಡೀ ಜಿಲ್ಲೆಗೆ ಅನ್ವಯ ಆಗುವಂತ ಒಂದು ನ್ಯಾಯವನ್ನ ನೀವು ಕೊಡಬೇಕಾಗಿತ್ತು. ಕೇವಲ ಜಮಖಂಡಿ ತಾಲೂಕಿನ 2 ಫ್ಯಾಕ್ಟರಿಯನ್ನು ಬಿಟ್ಟು ನೀವು ಮುಧೋಳ ತಾಲೂಕಿಗೆ ಮಾತ್ರ ಸೀಮಿತ ಆಗುವಂತ ಇಂತ ಒಂದು ನ್ಯಾಯವನ್ನು ಕೊಡಬಾರ್ದಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ನೋಡಿ, ನೀವು ಜಮಖಂಡಿ ತಾಲೂಕಿನಲ್ಲಿ ಪ್ರಶ್ನೆ ಮಾಡ್ರಿ, ನಾವು ಇಲ್ಲಿ ಕೂಡಿದ್ದು ಕೇವಲ 4 ಫ್ಯಾಕ್ಟರಿಗಳ ಇತ್ಯರ್ಥಕ್ಕೆ ಮಾತ್ರ ಅನ್ನುವಂತ ಒಂದು ಮಾತನ್ನು ಅವ್ರು ಹೇಳಿದ್ರು. ಆ ಕಾರಣದಿಂದಾಗಿ ನಾವು ಇಲ್ಲಿ ನಮಗ್ ನ್ಯಾಯ ಸಿಗಲಾರದೆ ನಾವು ಏನ್ ತಿಳ್ಕೊಂಡಿದ್ದೀವಿ ಅಂತಂದ್ರೆ, ನಾವು ಜಮಖಂಡಿ ತಾಲೂಕಿನಲ್ಲಿ ಸತತವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಚಿಕ್ಲಿಕ್ಕಿ ಕ್ರಾಸ್ನಲ್ಲಿ 2-3 ದಿವಸ ಹೋರಾಟ ಮಾಡಿದ್ವಿ, ರಸ್ತೆ ರೋಕೋ ಮಾಡಿ. ಆಮೇಲೆ ಜಮಖಂಡಿ ದೇಸಾಯಿ ಸರ್ಕಲ್ ನಲ್ಲಿ ಮಾಡಿದ್ವಿ, ತಹಸೀಲ್ದಾರ್ ಆಫೀಸ್ಗೆ ಮುತ್ತಿಗೆ ಹಾಕಿದ್ವಿ, ಜಂಬಗಿ ಬ್ರಿಡ್ಜ್ ಅಲ್ಲಿ ಹೋರಾಟ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ AC ಅವರು ನಮ್ಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಒಂದು ರೇಟ್ ಆಗುತ್ತೆ ಆ ರೇಟ್ ಕೂಡ ನಿಮಗೆ ಕೊಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ರು. ಇವತ್ತು ಯಾರ ಲಾಠಿ ಇದೆ ಅವರು ಎಮ್ಮೆ ಅನ್ನೋ ತರ ಒಂದು ನ್ಯಾಯವನ್ನ, ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅನ್ನುವ ತರ ಒಂದು ನ್ಯಾಯವನ್ನ ಅವರು ಹೇಳಿದ್ದಾರೆ. ಆ ಕಾರಣದಿಂದ ನಾವು ಜಮಖಂಡಿ ತಾಲೂಕಿನ ಎಲ್ಲ ರೈತರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಸೋಮವಾರ ದಿವಸ ತಹಸೀಲ್ದಾರ್ ಆಫೀಸ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಅವರಿಗೆ ನಾವು ನ್ಯಾಯ ಕೇಳುವಂತ ಒಂದು ವಿಚಾರವನ್ನ ಎಲ್ಲರೂ ಕೂಡಿ ಮಾಡೋಣ. ನೀವು ರೈತರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡ, ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ನಿಂತು ರೈತರಿಗೆ, ಬಡ ರೈತರಿಗೆ ಅನ್ಯಾಯ ಮಾಡುವಂತ ಕೆಲಸ ಯಾರು ಮಾಡಬಾರ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ನ್ಯಾಯ ಕೇಳುವಂತ ಕೆಲಸ ಮಾಡೋಣ. ಒಂದು ವೇಳೆ ರೈತರು ನೀವು ಯಾರು ಆ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಲ್ಲ ಅಂತಂದ್ರೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೋ ಅಷ್ಟು ಸಂಖ್ಯೆಯಲ್ಲಿ ನಾವು ನ್ಯಾಯಯುತವಾದಂತ ಬೆಲೆಯನ್ನು ಕೊಡಿಸೋದಕ್ಕೆ ಕಾನೂನಿನ ಮೊರೆ ಹೋಗೋದ್ರ ಮೂಲಕ DC ಅವರನ್ನ ಮತ್ತು AC ಅವರನ್ನ ಪಾರ್ಟಿ ಮಾಡಿ ಮೊಕದ್ದಮೆ ಹೂಡುವಂತ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ,
ನ್ಯಾಯ ಪಡ್ಕೊಳ್ಬೇಕು ಅಂತಂದ್ರೆ ಇವತ್ತು ಧ್ವನಿ ಎತ್ತಲೇಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ದಯವಿಟ್ಟು ಯಾರು ಹಿಂದೇಟ್ ಹಾಕಬಾರ್ದು, ಯಾರು ಹೆದರಿಕೊಳ್ಬಾರ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿದ್ದಾದ್ರೆ ನಿಮಗೆ ನ್ಯಾಯ ಸಿಗೋಕ್ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದ್ರೆ, ಏನು ಜಮಖಂಡಿ ಶುಗರ್ಸ್ ನಲ್ಲಿ ಮತ್ತು ಸಾಯಿ ಪ್ರಿಯಾ ಶುಗರ್ಸ್ ನಲ್ಲಿ ಕಬ್ಬು ಪೂರೈಕೆ ಮಾಡೋರು ನಾವು ಪೂರೈಕೆ ಮಾಡ್ತೀವಿ, ಮುದೋಳ್ ಭಾಗದವರು ಗೂಂಡಾಗಿರಿ ಮಾಡಕ್ ಬರ್ತಿದ್ದಾರೆ ಅನ್ನುವಂತ ಏನು ವಿಚಾರ ಹೇಳಿ ಒಂದು ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ನಿಲ್ಲುವಂತ ಏನು ಕೆಲಸ ಮಾಡಿದ್ರಿ, ಇದರ ಪ್ರತಿಫಲವಾಗಿ ನಮ್ಮ 2 ಫ್ಯಾಕ್ಟರಿಯಲ್ಲಿ ನಾವು ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಆಗಲಿಲ್ಲ. ಅವರು ಅಲ್ಲಿ ಹೋರಾಟ ಗಟ್ಟಿಯಾಗಿ ನಿಂತು ಅವರು ಎಲ್ಲರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ನೀವು ಬಡಿಗೆ ಹಿಡ್ಕೊಂಡು ಏನ್ ನಿಂತಿರಲ್ಲ, ಆ ನಿಂತ ಪ್ರತಿಫಲವಾಗಿ ಏನಾಯ್ತು ಅಂತಂದ್ರೆ ಯಾವುದೇ ಬಾಕಿ ಕೂಡ ಬರಲಿಲ್ಲ. ಇವತ್ತು ಮುಂದೆ ಆಗುವಂತ ಬೆಲೆ ಕೂಡ ನಿರ್ಧಾರ ಆಗ್ಲಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ರೈತರಿಗೆ ಗೆಲುವಾಗಿ. ಈ ಸೈದಾಪುರ ಸಮೀರ್ವಾಡಿ ಫ್ಯಾಕ್ಟರಿಯಲ್ಲಿ ನಡೆದಿರತಕ್ಕಂಥ ಅಹಿತಕರ ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ. ಅಲ್ಲಿ ಯಾರೂ ರೈತರು ಆ ಕೃತ್ಯವನ್ನು ಮಾಡಿಲ್ಲ. ಯಾರೋ ಕಾಣದ ಕೈಗಳ ವಸ್ತ್ರದಿಂದ ಆ ಕಾರ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ವ್ಯಕ್ತಪಡಿಸಬೇಕಾಗುತ್ತೆ. ಇವತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಮುಧೋಳಕ್ಕೆ ನಾವು ಕೂಡ ಜಮಖಂಡಿಯ ಒಂದು ರೈತರ ಪ್ರತಿನಿಧಿಯಾಗಿ ಹೋಗಿದ್ದೀವಿ. ಅಲ್ಲಿಯೂ ಕೂಡ ರೈತರ ಬೇಡಿಕೆಗೆ ಆ ಭಾಗದ ಮುಧೋಳ ಭಾಗದ 4 ಫ್ಯಾಕ್ಟರಿಗಳಿಗೆ ನ್ಯಾಯಯುತವಾದ ಬೆಲೆಯನ್ನು 3,300 ಅಂತ ಯಾವುದೇ ರಿಕವರಿ ಯಾವುದು 3,300 ಘೋಷಣೆ ಮಾಡಿದ್ದಾರೆ. ಆದರೆ ಜಮಖಂಡಿ ಭಾಗದ ಒಂದು ಜಮಖಂಡಿ ಶುಗರ್ಸ್ ನಾಗ್ನೂರು ಮತ್ತು ಒಂದು ಸಾಯಿಪ್ರಿಯಾ ಆಲ್ಬಾಳ್ ಈ 2 ಫ್ಯಾಕ್ಟರಿಯ ಬಿಲ್ಲನ್ನು ನಾವು ಒಪ್ಕೊಂಡಿಲ್ಲ. 3,300 ಕೊಡ್ತಾನೆ ಅಂತೇಳಿ ಈ ಜಿಲ್ಲೆಗೆ ಮತ್ತು ಯಾವ ರೀತಿ ಬೆಳಗಾವಿ ಜಿಲ್ಲೆಗೆ ಏಕರೂಪವಾದಂಥ ಒಂದು ದರ ನಿಗದಿ ಆಗಬೇಕು. ಆ ನಿಗದಿ ದರಕ್ಕೆ ತಾವೆಲ್ಲರೂ ಒಪ್ಪಿ ರೈತರಿಗೆ ಅನ್ಯಾಯವನ್ನು ಮಾಡಲಾರ್ದೇ ನ್ಯಾಯಯುತವಾದ ಬೇಡಿಕೆಗೆ ತಾವು 2 ಫ್ಯಾಕ್ಟರಿ ಮಾಲಕರು ಸ್ಪಂದಿಸಬೇಕು. ಸ್ಪಂದಿಸದೆ ಹೋದರೆ ನಾವು ಸೋಮವಾರ ದಿನ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಈ ಭಾಗದ ಎಲ್ಲ ರೈತರು ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿ ವಿನಂತಿ.